ಬಸ್ಸು ರಜೆ ಹಾಕೊಂಡು ತತ್ಕುದ್ರು ನೋಡಿ UP ವಾರಿಯರ್ಸ್ಗೆ ಇವತ್ತು ರೊಚ್ಚಿ ಎದ್ದು ಹಾಕೊಂಡು ರುಬ್ಬಿದ್ರು. ನಾನು ಲಾಸ್ಟ್ 2 ಮ್ಯಾಚಿಂದನೂ ಹೇಳ್ತಾ ಬಂದು ಯಾಕೋ ನೆಗೆಟಿವ್ ವೈಬ್ ಬರ್ತೈತೆ ಅಂತ. ಈ ಮ್ಯಾಚು ಕೂಡ ಹೇಳಿದ್ದೆ ನೆಗೆಟಿವ್ ವೈಬ್ ಇದೆ ಅಂತ, ಬಟ್ ಆದರೂ ನೆಗೆಟಿವ್ ಇಲ್ಲ ಅಮ್ಮ, ಬರೀ ಪಾಸಿಟಿವ್ ಅಷ್ಟೇ. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಲಾಸ್ಟ್ ಮ್ಯಾಚ್ ಇದು, ಫಸ್ಟ್ ಮ್ಯಾಚ್ ಗೆದ್ದಿದ್ದೀವಿ, ಲಾಸ್ಟ್ ಮ್ಯಾಚ್ನ ಗೆಲ್ಲೇಬೇಕು ಈ ಸೀಸನಲ್ಲಿ ಅಂತ ಗೆದ್ದಿ ತೋರಿಸಿದ್ದಾರೆ ನಮ್ಮ ಹುಡುಗಿರು. ಅದು ಯಾವ ರೇಂಜ್ಗೆ ಗುರು ತತ್ಕಿದ್ರು, 198 ಎಲ್ಲ ಅದ್ರೋಗ್ಬಿಟ್ರು ಅಂತ ಹೇಳ್ಬೇಕು. ಅಪ್ಪೇತ ಆಗೋಗ್ಬಿಟ್ರು ಹಂಗೇನೆ UP ವಾರಿಯರ್ಸ್ ಕಳೆದೋಗ್ಬಿಟ್ರು ಹಂಗೇನೆ. ಹುಚ್ಚರ ಹೊಡೆದ್ರು ಗುರು. ಇವತ್ತು ಒಂಥರ ಎಲ್ಲ ಸ್ಲಾಟ್ ಬೇರೆ ವೇರಿಯೇಷನ್ ಮಾಡ್ಕೊಂಡು ಬಂದಿದ್ರು. ಇವತ್ತು ಟಾಸ್ನ ಸೋತ್ತಾ ಇದ್ದಂಗೆ ಸ್ಮೃತಿ ಮಂದಣ್ಣ ಅವ್ರ ಮಕ ನೋಡೋಕ್ಕಾಗ್ತಿಲ್ಲ, ಯಾಕಂದರೆ ಟಾಸ್ ಸೋಲೋದೇ ಆಗೋಗ್ಬಿಟ್ಟೈತೆ. ನಾವು ಬರೀ ಬ್ಯಾಟಿಂಗ್ ಆಡೋದೇ ಆಗೋಗ್ಬಿಟ್ಟೈತೆ. ಫಸ್ಟ್ ಸೋತಾಗೆಲ್ಲ ಒಂಥರ ಟಾಸ್ ಸೋತಾಗೆಲ್ಲ ಅಪ್ಸೆಟ್ ಆಗಿ ಕಾಣಿಸ್ತಾರೆ, ಬಟ್ ಆ ಅಪ್ಸೆಟ್ ಇವತ್ತಿನ ಮ್ಯಾಚಲ್ಲಿ ಕಾಣಿಸ್ತಿಲ್ಲ. ಯಾಕಂದರೆ ಮೇಘನ ಅವ್ರ ಜೊತೆಗೆ ಓಪನ್ ಮಾಡಿದ ಸೋಫಿ ಡಿವೈನ್ ಆಗ್ತಾ ಇಲ್ಲ. 4 ಮ್ಯಾಚ್ ಆಡಿದ್ದೀರಾ, 4 ಮ್ಯಾಚ್ ರನ್ಸ್ ಬಂದಿಲ್ಲ, ನೀವು ಮಿಡ್ಲ್ ಆರ್ಡರ್ ಆಡಿ, ಲೋವರ್ ಮಿಡ್ಲ್ ಆರ್ಡರ್ ಆಡಿ ಅಂತ ಅವ್ರನ್ನ ಕೆಳಗಡೆ ಡೌನ್ ದ ಆರ್ಡರ್ಲಿ ಪುಷ್ ಮಾಡಿಬಿಟ್ಟು ಮೇಘನ ಅವ್ರ ಕೈಲಿ ಓಪನ್ ಮಾಡಿಸಿದ್ರು. ಮೇಘನ ಬಂದವರೇ ಹವಳಿ ಪರ್ಫಾರ್ಮೆನ್ಸ್ಗಳು. ನನ್ನ ಪ್ರಕಾರ ನೆಕ್ಸ್ಟ್ ಮ್ಯಾಚಿಂದ ಮೇಘನ ಅವ್ರನ್ನೇ 100% ಕಳಿಸ್ತಾರೆ. ಯಾಕಂದರೆ ಆ ರೇಂಜಿಗೆ ಕ್ಲಿಕ್ ಆಯಿತು. 5 ಓವರ್ಲೆ 50 ರನ್ ಬಂದ್ಬಿಟ್ಟಿತ್ತು. ಸಿಕ್ಕಾಪಟ್ಟೆ ಸಕದಾಗೋಯ್ತು. ಪವರ್ ಪ್ಲೇ ಅಂತೂ ಒಂದೇ ವಿಕೆಟ್ ಅಂತ ಕಾಣಿಸುತ್ತೆ. ಪವರ್ ಪ್ಲೇ ಕಳ್ಕೊಂಡಿದ್ದು ನಾವು. ಅಲ್ಲಿಂದ ನೋಡಿ ಯಾವ ಥರ ಬಿಲ್ಡ್ ಆಯಿತು ಪಾರ್ಟ್ನರ್ಶಿಪ್ಪು. ಸ್ಮೃತಿ ಮಂದನ ಜೊತೆಗೆ ಪೆರಿ ಅವರ ಪಾರ್ಟ್ನರ್ಶಿಪ್ ಏನಿತ್ತು, ಇದಂತೂ ಒಂಥರ ಒಂಥರ ಬುನಾದಿ ಬಿತ್ತು ನಮ್ಮ RCBಗೆ. ಮಸ್ತಾಗಿ ಆಡಿದ್ದು ಗುರು. ಸ್ಮೃತಿ ಹಾಕೊಂಡು ತತ್ಕುದ್ರು ಫುಲ್ ಶಾಟ್ ಏನು ಕೇಳ್ತೀರಾ, ಎಕ್ಸ್ಟ್ರಾ ಕವರ್ಸ್ ಮೇಲೆ ಹೊಡಿತಾರಲ್ಲ ಶಾರ್ಟ್ನ ನೋಡೋದಕ್ಕೆ ಒಂಥರ ಮಜಾ ಗುರು. ಇನ್ಸೈಡ್ ಔಟ್ ಶಾರ್ಟು. ಸೊ ಇನ್ಸೈಡ್ ಔಟಲ್ಲಿ ಹುಡುಗಿರು 6 ಹೊಡಿಬೇಕು ಅಂದರೆ ಇದನ್ನ ನೋಡೋದೇ ಒಂಥರ ಮಜಾ. ಹುಡುಗರು ನೋಡೋಕ್ಕೇ ಒಂಥರ ಮಜಾ, ಬಟ್ ಹುಡುಗಿರು ನೋಡಿದ್ರೆ ಅದು ಹೆಂಗೆ ಟೈಮ್ ಮಾಡ್ತಾರೆ ಗುರು, ಸಖತ್ ಟೈಮಿಂಗ್ ಮಾತ್ರ. ಇನ್ಸೈಡ್ ಔಟ್ ಶಾರ್ಟ್ ಇದೆಯಲ್ಲ ಸ್ಮೃತಿ ಮಂದನ್ ಅವ್ರದ್ದು, ಅದು ಒಂಥರ ಸೈಕ್ ಅಂತ ಹೇಳಬೇಕು. ಸೊ ಓವರ್ ಆಲ್ ಎಲ್ಲರೂ ಕೂಡ ಇವತ್ತು ಬ್ಯಾಟಿಂಗ್ RCB ಆಡಿದವರೆಲ್ಲ, ರಿಚಾ ಘೋಷು ಕೂಡ ಅಲ್ಲಿ ಬಾಟಮಲ್ಲಿ ಬಂದ್ಬಿಟ್ಟು ಸಖತ್ತಾಗೆ ರೊಚ್ಚಿಗೆದ್ದು ಗುದ್ದಿದ್ರು, ಹಾಕೊಂಡು ಚಚ್ಚಿದ್ರು ಲಾಸ್ಟಲ್ಲಿ. ಪೆರಿ ಅವ್ರ ಇನ್ನಿಂಗ್ಸ್ ಅಂತೂ ಮರೆಯೋಂಗಿಲ್ಲ. ಗ್ಲಾಸ್ ಎಲ್ಲ ಹೊಡೆದು ಹಾಕ್ಬಿಟ್ರಲ್ಲ ಇವತ್ತು. ಪೆರಿ ಅವ್ರು ಕೊಟ್ಟಿದ್ದು ಪಂಚಿಗೆ ಟಾಟಾ ಪಂಚ್ದು ಗ್ಲಾಸ್ ಎಲ್ಲ ಶೇಪ್ ಔಟ್ ಆಗೋಗ್ಬಿಡ್ತು ಇವತ್ತು, ಅದ್ರೋಗ್ಬಿಡ್ತು ಗ್ಲಾಸ್ ಎಲ್ಲ. ಸೊ ಇವತ್ತಂತೂ ಒಂಥರ ನಮ್ಮ RCB ಬ್ಯಾಟಿಂಗಿಂದ ಗೆದ್ದಿದೆ ಅಂತ ಹೇಳಬೇಕು. ಬ್ಯಾಟಿಂಗಿಂದ ಇಷ್ಟು ರನ್ಸ್ ಬಂತು ಅಂತಂದರೆ 190+ ಬಂತು ಅಂದರೆ ಅದು ಯಾವುದೇ ಟೀಮ್ ಆಗಿರಲಿ ವುಮೆನ್ಸ್ ಕ್ರಿಕೆಟಲ್ಲಿ ಚೇಸ್ ಆನ್ ಮಾಡೋದು ಸುಮ್ಮನೆ ಮಾತಂತೂ ಅಲ್ವೇ ಅಲ್ಲ. ಬಟ್ ಮೆನ್ಸಲ್ಲಿ ಹಿಂಗೆಲ್ಲ, ಇಲ್ಲಿ ಮೆನ್ಸಲ್ಲಿ 220 ಹೊಡೆದ್ರು ಕೂಡ ಚಿನ್ನಸ್ವಾಮಿಲಿ ಸೇಫು ಅಂತ ಹೇಳೋದಕ್ಕೆ ಆಗೋದಿಲ್ಲ. ಬಟ್ ಫೀಮೇಲ್ಸ್ ಅಂತ ಬಂದಾಗ 190+ ಅಂದರೆ ಇದು ಒಂಥರ ಡಾಮಿನೇಟ್ ಸ್ಕೋರ್, ಒಂಥರ ಸೇಫ್ ಸ್ಕೋರ್ ಅಂತ ಹೇಳಬೇಕು. 199 ಟಾರ್ಗೆಟು. ಇದೇನಾದ್ರು ಚೇಸ್ ಮಾಡಿತ್ತು ಅಂದರೆ ದಾಖಲೆ ಆಗೋಗ್ಬಿಟ್ಟಿರೋದು WPL ಇಷ್ಟಲೇ. ಚೇಸ್ ಮಾಡೋದಿಲ್ಲ ಅಂತ ಗೊತ್ತಿತ್ತು, ಇವ್ರು ಹೊಡಿತಾ ಇದ್ದಂಗೆ ಚೇಸ್ ಸಿಕ್ಕಾಪಟ್ಟೆ ಕಷ್ಟ ಇದೆ ಅಂತ. ಬಟ್ ಆದರೂ ಒಂದು ಕಾನ್ಫಿಡೆನ್ಸ್ನ ಊಟಾಕಿದ್ದು ಆ ಕಡೆ ಅಲಿಸಾ ಹೀಲಿ ಅವರು. ಒಂದೆಣ್ಣಿಂದ ವಿಕೆಟ್ಸ್ ಬೀಳ್ತಾ ಇದ್ರು ಕೂಡ ಅಲಿಸಾ ಹೀಲಿ ಅವರು ಒಬ್ಬರೊಬ್ಬರು ಮಾತ್ರ ಕಚ್ಕೊಂಡ್ರು. ಅವ್ರು ಇದ್ದಿತ್ತು ಅಂದರೆ ಏನಾಗ್ತಿತ್ತು ಅಂತ ಗೊತ್ತಿಲ್ಲ. ಸ್ಟಂಪ್ ಔಟ್ ಆಗ್ಬಿಟ್ಟು ಔಟ್ ಆಗೋಗ್ಬಿಟ್ರು ಅಲಿಸಾ ಹೀಲಿ ಅವರು. ಸೊ ಆ ವಿಕೆಟ್ ಒಂಥರ ಟರ್ನಿಂಗ್ ಪಾಯಿಂಟ್ ಆಫ್ ದ ಮ್ಯಾಚ್ ಆಯಿತು ಅಂತ ಹೇಳಬೇಕು. ಇದ್ದಿದ್ರು ಕೂಡ ಕಷ್ಟನೇ ಇರೋದು. ಅಲಿಸಾ ಹೀಲಿ ಅವರು ಒಬ್ಬರೇ ಎಲ್ಲರೂ ಹೊಡೆಯೋಕ್ಕಾಗ್ತಿತ್ತ, 100% ಆಗ್ತಾ ಇರಲಿಲ್ಲ. ನಾವು ಅಂದ್ಕೊಂಡಿದ್ದೇನು ಹ್ಯಾರಿಸ್ ಅವರು ಇದ್ದಾರೆ, ಹ್ಯಾರಿಸ್ ಅವ್ರು ರುಬ್ಬೋದು ಒಳ್ಳೆ ಫಾರ್ಮಲ್ಲಿದ್ದಾರೆ ಅಂತ ಅಂದ್ಕೊಂಡ್ರೆ ಹ್ಯಾರಿಸ್ ಅವ್ರು ಇವತ್ತು ಏನೂ ಆಗಲಿಲ್ಲ, ತಪ್ಪಡ್ಕೊಂಡು ಹೋಗ್ಬಿಟ್ರು ಹ್ಯಾರಿಸ್ ಅವರು. RCB ಮೇಲೆ ಹ್ಯಾರಿಸ್ ಆಡೇ ಇಲ್ಲ ಗುರು. ಫಸ್ಟ್ ಮ್ಯಾಚಲ್ಲೂ ಆಡಲಿಲ್ಲ, ಈ ಸೆಕೆಂಡ್ ಮ್ಯಾಚಲ್ಲೂ ಸೆಕೆಂಡ್ ಫೇಸಲ್ಲೂ ಕೂಡ ಆಡಿಲ್ಲ. ಡಬ್ಬಾ ಪರ್ಫಾರ್ಮೆನ್ಸ್ನ ಹ್ಯಾರಿಸು RCB ಮೇಲೆ ಕೊಟ್ಟಿದ್ದಾರೆ. RCBಗೂ ಹ್ಯಾರಿಸ್ಗೂ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಒಂಥರ ರೋಲ್ಡ್ ಔಟ್ ಆಗೋಗ್ಬಿಟ್ಟಿದ್ದಾರೆ, ನಮ್ಮ ಕಣ್ಣಿಗೆ ಕಾಣಿಸ್ದಂಗೆ ಆಗೋಗ್ಬಿಟ್ಟಿದ್ದಾರೆ ಹ್ಯಾರಿಸು. ಸೊ ಇನ್ನೂ ಒಂದು ಸ್ವಲ್ಪ ಸ್ಟ್ರಾಂಗ್ ಕಂಟೆಂಡರ್ ಯಾರು ಅಂತಂದರೆ ಶ್ವೇತಾ ಅವ್ರು ಚೆನ್ನಾಗಿ ಆಡ್ಬೋದು ಅಂತ ಇತ್ತು. ಅವರು ಕೂಡ ತೋಪಡ್ಕೊಂಡು ಹೋಗ್ತಾ ಇದ್ದಂಗೆನೇ ಅಲ್ಲಿ ಬಾಟಮಲ್ಲಿ ಸ್ವಲ್ಪ ಬಂದ್ಬಿಟ್ಟು ಕಾಂಟ್ರಿಬ್ಯೂಟ್ ಮಾಡಿದ್ರು. ರೆಸ್ಲಿಯನ್ ಗುರು ಪೂನಮ್ಮು ಜೊತೆಗೆ ಇನ್ನೊಬ್ಬರು ದೀಪ್ತಿ ಶರ್ಮಾ ಅವರು ಕಾಂಟ್ರಿಬ್ಯೂಟ್ ಮಾಡಿದ್ದು, 30+ ರನ್ ಕಾಂಟ್ರಿಬ್ಯೂಟ್ ಮಾಡಿದ್ರು. ಸೊ ಅದೇನು ಒಂಥರ ಯೂಸ್ಲೆಸ್ ಆಗೇನೆ ಇತ್ತು, ಬಟ್ ಅವ್ರಿಗೆ ರನ್ ರೇಟ್ ಸ್ವಲ್ಪ ಯೂಸ್ ಆಗುತ್ತೆ ಅಂತ ಸ್ಕೋರ್ನ ಮಾಡಿದ್ರು ಅಷ್ಟೇ. ಇವತ್ತಂತೂ ನಮ್ಮ RCB ಬೌಲಿಂಗು ಕೂಡ ಕೇಳಂಗೆಲ್ಲ ಮಸ್ತಾಗಿ ಪರ್ಫಾರ್ಮ್ ಮಾಡಿದರೆ. ಏನು ಫುಲ್ ರೆಸ್ಟ್ರಿಕ್ಟ್ ಮಾಡಿಬಿಟ್ರು, 100ಕ್ಕೆ ರೆಸ್ಟ್ರಿಕ್ಟ್ ಮಾಡಿಬಿಟ್ರು ಅಂತಲ್ಲ. ಇವತ್ತು ಬ್ಯಾಟಿಂಗ್ ಆಡೋಕ್ಕೆ ಪಿಚ್ಚು ಸೈಕಾಗಿತ್ತು ಅವರು. ಇವರು ಕೂಡ ಬ್ಯಾಟಿಂಗ್ ಮಸ್ತಾಗಿನೇ ಆಡಿದ್ರೆ ನೋಡೋಕೆ ಹೋಗ್ತಾರೆ. ಬಟ್ ಅದೇ ಇವಾಗ ಏನಾದ್ರು ಇನ್ ಕೇಸ್ RCB ಏನಾದರೂ 180ಗೆ ಅಥವಾ 170ಗೆ ಏನಾದ್ರು ಕಚ್ಕೊಂಡ್ಬಿಟ್ಟಿತ್ತು ಅಂತಂದ್ರೆ ಇದೇ ಮಸ್ತು ಸ್ಕೋರ್ ಗುರು ಈ ಪಿಚ್ಚಲ್ಲಿ ಅಂತ. ಸೊ ಚೇಸ್ ಆರಾಮಾಗಿ ಇವ್ರು ಮಾಡಿಬಿಟ್ರು, ಸಲೀಸಾಗಿ ಹೊಡ್ಕೊಂಡು ಹೋಗ್ಬಿಟ್ರು ಈ ಮ್ಯಾಚ್ನೂ. ಬಟ್ RCB ಬೌಲಿಂಗ್ಗೆ ಕ್ರೆಡಿಟ್ ಆಬ್ವಿಯಸ್ಲಿ ಕೊಡಲೇಬೇಕು. ಎಲ್ಲರೂ 2 ವಿಕೆಟ್ ತಗೊಂಡ್ಬಿಟ್ಟಿದ್ದಾರೆ. ಮುಲಿನಿ ಅವರು 2 ವಿಕೆಟು, ಸೋಫಿ ಡಿವೈನ್ ಬ್ಯಾಟಿಂಗಲ್ಲಿ ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಿಲ್ಲ, ಬೌಲಿಂಗಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ದು. ಜಾರ್ಜಿಯಾ ವ್ಯಾರಮ್ಗೆ 2 ವಿಕೆಟು, ಆಶಾ ಶೋಭಣ್ಣ ಅವ್ರಿಗೆ 2 ವಿಕೆಟು. ಒಂಥರ ಕಮ್ ಬ್ಯಾಕ್ ಮಾಡಿದ್ದಾರೆ ನಮ್ಮ RCB. ಬೌಲಿಂಗಲ್ಲೂ ಕಮ್ ಬ್ಯಾಕ್ ಮಾಡಿದ್ದಾರೆ, ಬ್ಯಾಟಿಂಗಲ್ಲಂತೂ ಕೇಳಂಗೆಲ್ಲ. ಲಾಸ್ಟ್ 2 ಮ್ಯಾಚ್ ವರ್ಸ್ಟಾಗಿ ಆಡಿದ್ರು, ಈ ಮ್ಯಾಚ್ ಅಂತೂ ಬೆಸ್ಟಾಗಿ ಆಡಿದರೆ, ಅಲ್ಟಿಯಾಗಿ ಆಡಿದರೆ. 190 ಹೊಡಿಬೇಕು ಅಂತಂದರೆ ಸುಮ್ಮನೆ ಮಾತಂತೂ ಅಲ್ವೇ ಅಲ್ಲ. ಅದು UP ವಾರಿಯರ್ಸ್ ಅಂತ ಟೀಮ್ ಮೇಲೆ. GG ಮೇಲೆ ಹೊಡಿಯೋದೇನೋ ಬಿಡಿ, GG ಮೇಲೆ ಹಂಗೆ ನಾಯಿ ಹೊಡೆದಂಗೆ ಹೊಡಿಬೋದು ಅಂತ ಅನ್ಕೊಂಡಿದ್ವಿ.
ಮಾಡಿದ್ವಿ. ಜಿ ಮೇಲೂ ಕೂಡ ನಾವೇನೋ ಫಸ್ಟ್ ಬ್ಯಾಟಿಂಗ್ ಆಡಿತ್ತು 200 ಪಕ್ಕ ಹೊಡಿತಿದ್ವಿ ಅನ್ನೋ ಗೊತ್ತಿಲ್ಲ, ಅವ್ರು ಎಷ್ಟು ಕ್ರಿಯೇಟ್ ಮಾಡ್ತಿದ್ವಿ. ಬಟ್ ಇದು ಯು ಪಿ ವಾರಿಯರ್ಸ್ ಚೆನ್ನಾಗಿದೆ ಟೀಮು, ಇವ್ರ ಮೇಲೆ ಹೊಡೆಯೋದಿಲ್ಲ, ಇದೊಂಥರ ಡಿಫ್ರೆಂಟ್ ಮಜಾ. ಇವತ್ತು ಲಾಸ್ಟ್ ಮ್ಯಾಚ್ ಬೇರೆ ಬೆಂಗಳೂರಲ್ಲಿ ಒಂಥರ ಮಜಾ ಕೊಟ್ಟೋಗಿದ್ದಾರೆ, ಒಂಥರ ಫೀಲ್ ಕೊಟ್ಟೋಗಿದ್ದಾರೆ RCB ಫ್ಯಾನ್ಸ್ಗೆ ಅಂತ ಹೇಳ್ಬೇಕು. ಎಸ್ಪೆಷಲಿ ನಮ್ಮ ಸ್ಮೃತಿ ಮಂದನ, ನಮ್ಮ ಡಾರ್ಲಿಂಗು 80 ಕ್ರೂಷಿಯಲ್ ರನ್ಸ್ನ ಹೊಡೆದು ಸೆಂಚುರಿ ಆಗುತ್ತೆ ಅಂತ ಅನ್ಕೊಂಡಿದ್ದೆ ಮಗ ನಾನು. ಇವತ್ತು ಸೆಂಚುರಿ ಆಗುತ್ತೆ ಅವತ್ತು ಅನ್ಕೊಂಡಿದ್ದೆ, 74-75 ಹೊಡೆದಿಲ್ಲ, 74 ಹೊಡೆದಿಲ್ಲ, ಅವತ್ತು ಕೂಡ ಅನ್ಕೊಂಡಿದ್ದೆ. ಅವತ್ತು ಬೇಗ ಅಂತಂದರೆ 70s ಔಟ್ ಆದರು, ಇವತ್ತು 80s ಔಟ್ ಆಗೋಗ್ಬಿಟ್ರು. ಡಿಸಪಾಯಿಂಟಿಂಗು. ಇನ್ನೂ ಯಾವುದು ಕೂಡ ಸೆಂಚುರಿ ಆಗಿಲ್ಲ WPL ಹಿಸ್ಟ್ರಲ್ಲಿ. 99 ಅದು ನಮ್ಮ RCB ಪ್ಲೇಯರ್ಸ್ ಆಫ್ ಡಿವೈನ್ ನೋಡಿದಿರೋದು, ಅದು ದಾಟಿಸ್ತಾರೆ ಇವತ್ತು ಅಂತ ಅನ್ಕೊಂಡ ಟೈಮಿಗೆ ಕರೆಕ್ಟಾಗಿ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗ್ಬಿಡೋದಾ. ಸೊ ಓಕೆ, ಪರವಾಗಿಲ್ಲ, ಇನ್ನು WPL ಇದೆ, ನೋಡೋಣ ಯಾವಾಗ ಸೆಂಚುರಿ ಬರುತ್ತೇನೋ ಅಂತ. ಒಟ್ಟಿನಲ್ಲಿ ಇವಾಗ ಮತ್ತೆ ಆರೆಂಜ್ ಕ್ಯಾಪು ನಮ್ಮ ಡಾರ್ಲಿಂಗ್ ಸ್ಮೃತಿ ತಲೆ ಮೇಲೆ ಬಂದಿದ್ದೊಂದು ನೆಕ್ಸ್ಟ್ ಲೆವೆಲ್ ಖುಷಿ. ಒಟ್ಟಿನಲ್ಲಿ ಇವತ್ತು RCB ಮಸ್ತಾಗಿ ಆಡ್ಬಿಟ್ಟು 20+ ರನ್ಸಿಂದ ಗೆದ್ದಿರೋದ್ರಿಂದ ನಮ್ಮ RCB ಒಂಥರ ಜೀವಂತವಾಗಿ ಟೂರ್ನಮೆಂಟಲ್ಲಿ ಉಳ್ಕೊಂಡಿದೆ ಗುರು. ಇವತ್ತು ಸೋತಿದ್ರು ಕೂಡ ಉಳ್ಕೊಂತಿತ್ತು, ಬಟ್ ಆದರೆ ಎಲ್ಲ ಮಸ್ವಿನ್ ಮ್ಯಾಚ್ ಆಗೋಗ್ಬಿಡೋದು. ಬಟ್ ಇವಾಗ ಬರೋವಂಥ ಮ್ಯಾಚ್ಗಳು ಯು ಪಿ ವಾರಿಯರ್ಸ್ ಎಲ್ಲ ಮಸ್ವಿನ್ ಮ್ಯಾಚ್ ಥರನೇ ಲೆಕ್ಕ. ಕಾದು ನೋಡೋಣ ಏನಾಗುತ್ತೆ ಈ ಟೂರ್ನಮೆಂಟ್ ಅಂತ. ನಿಮಗೆ ಏನು ಅನಿಸ್ತು ಇವತ್ತಿನ ಮ್ಯಾಚು? ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ, ಬಬಾ.